ಶ್ರೀರಾಮ ಸಮರ್ಥ. ಮೇ 31. ಭಗವಂತನಿಗೆ ಶರಣು ಹೋಗಬೇಕು. ನಾನು ಮಾಡುವುದೆಲ್ಲ ಭಗವಂತನಿಗಾಗಿಯೇ ಮಾಡುತ್ತೇನೆ ಎಂದು ಅನ್ನುವವನು ನಿಜವಾದ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಕರ್ತೃತ್ವ ಭಾವ ಕಳೆದುಕೊಳ್ಳಲು ಉತ್ತಮ ಭಕ್ತನಾಗಬೇಕಾಗುತ್ತದೆ. ಭಗವತ್ ಪ್ರಾಪ್ತಿಯ ಹೊರತು ಬೇರೆ ಏನೂ ಬೇಡವೆಂದು ಅನಿಸುವುದೇ ಭಕ್ತನ ಲಕ್ಷಣವಾಗಿರುತ್ತದೆ. ಉತ್ತಮ ಕಾರ್ಯಗಳು ಕೂಡ ಬಂಧನಕ್ಕೆ ಕಾರಣವಾಗುತ್ತವೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ಭಗವತ್ ಸ್ಮರಣಪೂರ್ವಕ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ಸ್ನಾನದ ನೆನಪಾಗದಿದ್ದರೆ ಅದಕ್ಕೆ ಪಾಪವೆನ್ನಬೇಕೇ? ಭಗವಂತನ ಸ್ಮರಣೆಯಲ್ಲಿ ಕಳೆಯುವ ಸಮಯವೇ ಸುಖಮಯ ಸಮಯವಾಗಿರುತ್ತದೆ. ಪ್ರಪಂಚದ ವಿಷಯಗಳಲ್ಲಿ ನಮ್ಮನ್ನು ನಾವು ಮರೆಯುತ್ತೇವೆ. ಅಂದ ಮೇಲೆ ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆಯಬೇಡವೇ? ನನಗೆ ಸಗುಣದಲ್ಲಿ ಪ್ರೇಮವೆನಿಸುವುದಿಲ್ಲವೆಂದು ಅನಿಸುವವರೆಗೂ ಸಗುಣ ಭಕ್ತಿ ಮಾಡಬೇಕು. ನಾವು ಗುರುಗಳ ಇಚ್ಛೆಯಂತೆ ನಡೆದದ್ದಾದರೆ ನನ್ನ ಇಚ್ಛೆ ಹೋದಂತಾಗಲಿಲ್ಲವೇ? ಇದರಲ್ಲಿ ಅಭಿಮಾನವು ಸಹಜವಾಗಿ ದೂರಾಗುತ್ತದೆ. ಅಹಂಭಾವವನ್ನು ಬಿಡದ ಹೊರತು ಗುರುವಿನ ಆಜ್ಞಾಪಾಲನೆ ಮಾಡಲು ಬರುವುದಿಲ್ಲ. ಗುರುವಾಜ್ಞೆಯೇ ಪ್ರಮಾಣವೆಂದು ತಿಳಿದು ನನ್ನ ಇಚ್ಛೆಯನ್ನು ನಾನು ಹೊಡೆದು ಹಾಕುತ್ತಿದ್ದರೂ ಅದು ಆಗೊಮ್ಮೆ ಈಗೊಮ್ಮೆ ತನ್ನ ಹೆಡೆಯನ್ನು ಮೇಲೆ ಎತ್ತುತ್ತಲೇ ಇರುತ್ತದೆ. ಆದರೆ ನಾವು ಅದರ ಕಡೆಗೆ ಗಮನ ಕೊಡುವುದಿಲ್ಲವೆಂದು ಅದಕ್ಕೆ ತಿಳಿದರೆ ಅದು ನಿಧಾನವಾಗಿ ಇಲ್ಲದಂತಾಗುತ್ತದೆ. ಆತ್ಮನಿವೇದನದವರೆಗಿನ ಅವಸ್ಥೆ ಬಂದರೂ ಕೂಡ ಗುರುವಾಜ್ಞೆಯನ್ನು ಮೀರಬಾರದು. ದೇಹಾತೀತನಾಗುವುದಕ್ಕೆ ಗುರುವಾಜ್ಞಾ ಪ್ರಮಾಣವೇ ಶ್ರೇಷ್ಠವೆಂದು ನಡೆಯುವುದಕ್ಕಿಂತ ಬೇರೇನಿದೆ? ನಾನು ದೇಹವಲ್ಲವೆಂದು ಅನ್ನುತ್ತಿದ್ದರೆ ಮನುಷ್ಯ ಕೊನೆಗೊಮ್ಮೆ ದೇಹಾತೀತನಾಗುತ್ತಾನೆ. ನಾವು ನಮ್ಮ ಧರ್ಮ ಹಾಗೂ ನೀತಿಯನ್ನು ಕಾಯ್ದುಕೊಳ್ಳಬೇಕು ಹಾಗೂ ಸತ್ಸಂಗತಿಯಲ್ಲಿರುವ ಪ್ರಯತ್ನ ಮಾಡಬೇಕು. ಸಂತ ಹಾಗೂ ಪ್ರಾಪಂಚಿಕ ಇಬ್ಬರೂ ಪ್ರಪಂಚ ಮಾಡುತ್ತಾರೆ. ಪ್ರಾಪಂಚಿಕನು ಕರ್ತೃತ್ವ ಭಾವವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಾನೆ. ಆದರೆ ಸಂತನು ರಾಮನೇ ಕರ್ತ ಎಂಬ ಭಾವನೆಯಿಂದ ಪ್ರಪಂಚ ಮಾಡುತ್ತಾನೆ. ಕರ್ತೃತ್ವ ಭಾವವನ್ನು ನೀವು ನಿಮ್ಮ ಕಡೆಗೆ ತೆಗೆದುಕೊಂಡರೆ ಸುಖದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ. ಹೆಂಡತಿಗೆ ಕಾಯಿಲೆಯಾದಾಗ ಹಗಲಿರುಳು ಎಚ್ಚರವಿರುತ್ತೇವೆ ಹಾಗೂ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ. ಅಂದ ಮೇಲೆ ಭಗವಂತನಿಗಾಗಿ ಹೀಗೆ ಮಾಡಲು ಬರುವುದಿಲ್ಲವೇ? ತಳಮಳವಿದ್ದರೆ ಎಲ್ಲವೂ ಸಾಧಿಸುತ್ತದೆ. ಮೋಕ್ಷವು ಎಷ್ಟು ದಿನಗಳಲ್ಲಿ ಸಿಗುತ್ತದೆಂಬ ಪ್ರಶ್ನೆಗೆ ಸಮರ್ಥರು ಬಹಳ ಸುಂದರ ಉತ್ತರ ಕೊಟ್ಟಿರುತ್ತಾರೆ. ಭಗವತ್ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆತ ಕ್ಷಣವೇ ಮೋಕ್ಷ ಸಿಗುತ್ತದೆ. ನಮ್ಮನ್ನು ನಾವು ಮರೆಯುವುದೆಂದರೆ ನಿರ್ಗುಣದಲ್ಲಿ ಹೋಗುವುದೆಂದರ್ಥ. ಕೃತಿ ಮಾಡುವವರ ವೇದಾಂತವೇ ನಿಜವಾದದ್ದು. ನಾನು ಪಂಡಿತನಿರುತ್ತೇನೆ ಎಂದು ಅನಿಸತೊಡಗಿದರೆ ಭಗವದ್ಭಜನೆ ಮಾಡಲು ನಾಚಿಕೆ ಎನಿಸುತ್ತದೆ. ಆದ್ದರಿಂದ ಯಾವಾಗಲೂ ಭಗವಂತನ ನಾಮದ ಸಹವಾಸದಲ್ಲಿರಬೇಕು. ಸಹವಾಸದಿಂದ ಮನುಷ್ಯರೊಡನೆಯೂ ಪ್ರೇಮ ಬೆಳೆಯುತ್ತದೆಂದ ಮೇಲೆ ಭಗವಂತನ ಸಹವಾಸ ಮಾಡುವುದರಿಂದ ಅವನ ಪ್ರೇಮ ಬೆಳೆಯುವುದಿಲ್ಲವೇ? ಭಗವಂತನಿಗೆ ಶರಣು ಹೋಗಬೇಕು ಹಾಗೂ ಅವನವರಾಗಿ ಇರಬೇಕು. ಇದರಲ್ಲಿಯೇ ಸರ್ವಧರ್ಮ ಹಾಗೂ ಶಾಸ್ತ್ರಗಳ ಸಾರವಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನಾವು ದೇಹ ಹಾಗೂ ಮನಸ್ಸಿಗಿಂತ ಬೇರೆಯಾಗಿರುತ್ತೇವೆಂದು ನಾಮ ತೆಗೆದುಕೊಳ್ಳುತ್ತಾ ಹಾಗೆ ಬೇರೆಯಾಗಿರುವ ಪ್ರಯತ್ನ ಮಾಡಬೇಕು. ಬೇರೆ ಯಾವುದರಿಂದಲೂ ಸಾಧಿಸದೇ ಇದ್ದದ್ದು ನಾಮದಿಂದ ಸಾಧಿಸುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.